ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬುಧವಾರದಿಂದ ಶುರುವಾಗಲಿದೆ ಡಿಕೆ ದರ್ಬಾರ್. ಕೊನೆ ಗಳಿಗೆಯಲ್ಲಿ ಟೈಮ್, ಪ್ಲೇಸ್ ಎಲ್ಲವೂ ಕೂಡ ಚೇಂಜ್ ಆಗಿದೆ. ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಕಾರ್ಯಕ್ರಮ ಇಲ್ಲ. ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಸ್ವೀಕರಿಸಲ್ಲ ಡಿಕೆ. ಕಂಠೀರವ ಸ್ಟೇಡಿಯಂವೂ ಅಲ್ಲ, ವಿಧಾನಸೌಧವೂ ಅಲ್ಲ. ಡಿಕೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದು ಲೋಕಭವನದಲ್ಲಿ. ಲೋಕಭವನದ ಗಾಜಿನ ಮನೆಯಲ್ಲಿ ಡಿಕೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಬುಧವಾರ ಸಂಜೆ 5:15 ಲೋಕಭವನದಲ್ಲಿ ಪದಗ್ರಹಣ ನಡೆಯಲಿದೆ. ಬುಧವಾರ ಸಂಜೆ 5:15 ಡಿಕೆಶಿಗೆ ಪವರ್ಫುಲ್ ಟೈಮ್ ಅಂತೆ. ದೊಡ್ಡದಾಗಿ ಕಾರ್ಯಕ್ರಮ ಮಾಡೋದು ಬೇಡ, ಸಿಂಪಲ್ ಆಗಿ ಮಾಡಿ, ದೊಡ್ಡ ಯಶಸ್ಸು ಸಿಗುತ್ತೆ ಅನ್ನೋದು ಇವರ ಲೆಕ್ಕಾಚಾರ. 3/6 ಪ್ರಮಾಣ ವಚನ ಸ್ವೀಕರಿಸಿದ್ರೆ ಅಂದ್ರೆ 3ನೇ ತಾರೀಕು 6ನೇ ತಿಂಗಳು ಈ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಡಿಕೆಗೆ ಅದೃಷ್ಟ ಕುಲಾಯಿಸುತ್ತಂತೆ. ಮುಂದೆಯೇ ಡಿಕೆಶಿ ಅವರೇ ಮುಂದೆನೂ ಕೂಡ ಅವರೇ ಸಿಎಂ ಆಗ್ತಾರೆ ಅನ್ನುವಂತ ಲೆಕ್ಕಾಚಾರ ಆ ಭವಿಷ್ಯ. ಗ್ಯಾರಂಟಿ ನ್ಯೂಸ್ಗೆ ವಾಸ್ತು ತಜ್ಞ ಆರಾಧ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವಾಸ್ತು ತಜ್ಞರಾಗಿರ್ತಕ್ಕಂಥ ಆರಾಧ್ಯ ಅವರು ಇದ್ದಾರೆ, ಅವ್ರನ್ನು ಸಹ ಮಾತಾಡ್ತೀನಿ. ಸರ್, ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮಾತನ್ನು ಸಾಕಷ್ಟು ನಂಬ್ತಾರೆ, ತಾವು ಹೇಳಿದ್ದನ್ನು ಪಾಲನೆ ಮಾಡ್ತಾರೆ. ಈಗ ಪ್ರಮಾಣ ವಚನ ಸ್ವೀಕಾರ ಮಾಡುವಂತದ್ದು ಯಾವಾಗ ಮತ್ತು ಆ ಗಳಿಗೆ ಯಾವುದು? 3ನೇ ತಾರೀಕು ಬುಧವಾರ ಸಾಯಂಕಾಲ 5:15 ರಾಜಭವನ್ನಲ್ಲಿ. ಏನು ವಿಶೇಷ ಸರ್ ಆ ಟೈಮ್ ಇದ್ರದ್ದು? ಅದು ಪವರ್ಫುಲ್ ಟೈಮ್. ಅದು ಹೇಗೆ? ಅದು ಗ್ರಹ ಫಲಗಳೆಲ್ಲ ಚೆನ್ನಾಗಿದೆ. ಯಾವ ರೀತಿ? ಅವ್ರ ಲಗ್ನ ವೃಶ್ಚಿಕ ಲಗ್ನ. ಲಗ್ನದಿಂದ 9ನೇ ಮನೆ ಗುರು, 10ನೇ ಮನೆ ಕೇತು, 8ನೇ ಮನೆ ಬುಧ ಶುಕ್ರ, 7ನೇ ಮನೆ ಸೂರ್ಯ, 6ನೇ ಮನೆ ಮಂಗಳ, 5ನೇ ಮನೆ ಶನಿ, 4ನೇ ಮನೆ ರಾಹು, 2ನೇ ಮನೆ ಚಂದ್ರ. ಈ ಗ್ರಹಗಳೆಲ್ಲ ಪವರ್ಫುಲ್ ಇದೆ ಶಿವಕುಮಾರ್. ಈ ಸಮಯದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರೆ ಅಧಿಪತ್ಯ ಆಗ್ತಾರಂತೀರಾ? ಹೌದೌದು, ಚೆನ್ನಾಗಿರ್ತಾರೆ. ಅಂದ್ರೆ ಮುಂದಿನ ಅವರೇ ಮುಖ್ಯಮಂತ್ರಿ, ತಿರುಗಿ ಅವರೇ ಮುಖ್ಯಮಂತ್ರಿ. ಅದನ್ನ ಹೇಳ್ಬೇಕಾ? ಅದನ್ನ ಅವರೇ ಆಗ್ತಾರೆ. ಅವರೇ ನೆಕ್ಸ್ಟ್. ಈಗ 2 ವರ್ಷ ಕಳೆದ್ಮೇಲೆ ತಿರುಗಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಈಗ 5ನೇ ತಾರೀಕು ಪರಮ ಮಿತ್ರ ತಾರೆ. ಪರಮ ಮಿತ್ರ ತಾರೆ ಅಂದ್ರೆ ತಿರುಗಿ ಮಾಡೋದು. ಅಧಿಕ ಮಾಸದಲ್ಲಿ ಏನ್ ಮಾಡ್ತೀವಿ ಅದನ್ನ ತಿರುಗಿ ಮಾಡುವಂತ, ಅದಕ್ಕೆ ಅಧಿಕ ಮಾಸ ಮಾಡುತ್ತಾ ಇರೋದು. ಮತ್ತೆ ಅವತ್ತು ಅವ್ರಿಗೆ ಪರಮ ಮಿತ್ರ ತಾರೆ ಇದೆ, ಚಂದ್ರಬಲ ಇರುತ್ತೆ, 100% ಚೆನ್ನಾಗಿದೆ. 5ನೇ ತಾರೀಕು ಮಾಡ್ತಾರೆ ಅಂದ್ರು, 3ಕ್ಕೆ ಫಿಕ್ಸ್ ಆದಂಗೆ. ನಾನು ಹೇಳಿದ್ದೆ, ಯಾರೋ ಬರ್ಬೇಕಾಗಿತ್ತು, ಬರಕ್ಕಾಗಲ್ಲ, ಅದಕ್ಕೆ 3ನೇ ತಾರೀಕು ಮಾಡ್ತಾರೆ. ಅಂದ್ರೆ ಎಲ್ಲಿ ಸ್ಥಳ ಎಲ್ಲಿ ಆಯ್ತು ಅಂತ ಸರ್? ರಾಜಭವನ್. ಅಂದ್ರೆ ವಿಧಾನಸೌಧದಲ್ಲಿ ಮಾಡ್ತಾರೆ, ಅಲ್ಲಿ ಸಿದ್ಧತೆ ಆಗ್ತಾ ಇತ್ತು. ಲೋಕಭವನಕ್ಕೆ ಯಾಕೆ ಶಿಫ್ಟ್ ಆಯ್ತು ಅಂತ? ಬೇಡ ಅಂತ ನಾನು ಹೇಳಿದ್ದು. ವಿಧಾನಸೌಧ ಮುಂದೆಗಡೆ ಸಿಎಂ ಆಗಿ ಪ್ರಮಾಣ ಸ್ವೀಕರಿಸೋದು ಯಾರು ಪೂರ್ತಿ ಕಂಟಿನ್ಯೂ ಮಾಡಿಲ್ಲ, ಅದಕ್ಕೋಸ್ಕರ ರಾಜಭವನದಲ್ಲಿ ಮಾಡಿಸ್ತಾ ಇದ್ದೀನಿ. ರಾಜಭವನದಲ್ಲಿ ಅದು ಸ್ಥಳ ಚೆನ್ನಾಗಿದೆ ಅಂತೀರಾ? ರಾಜಭವನ್ ಚೆನ್ನಾಗಿದೆ. ಇದಿಷ್ಟು ವಾಸ್ತು ತಜ್ಞರಾಗಿರ್ತಕ್ಕಂಥ ಆರಾಧ್ಯ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ವಾಸ್ತು ತಜ್ಞ ಆರಾಧ್ಯ ಅವರ ಈ ಒಂದು ಟೈಮಿಂಗ್ಸ್ ಅಥವಾ ಆ ಟೈಮಿಂಗ್ಸ್ ನ ವಿಶೇಷತೆ ಏನು ಅಂತ ಕೇಳಿದಾಗ ಅವ್ರು ಹೇಳೋ ಪ್ರಕಾರ ಪರಮ ಮಿತ್ರ ಧಾರೆ ಅಂದ್ರೆ ಮತ್ತೆ ಪುನಃ ಅವರೇ ಸಿಎಂ ಆಗುವಂತ ಒಂದು ಮುಹೂರ್ತ ಇದು. ಅಧಿಕ ಮಾಸದಲ್ಲಿ 6ನೇ ತಿಂಗಳು 3ನೇ ತಾರೀಕು 5:15 ಸಂಜೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಅವರ ಅದೃಷ್ಟ ಕುಲಾಯಿಸುತ್ತೆ, ಮತ್ತೆ ಅವರೇ ಸಿಎಂ ಆಗಿ ಆರಿಸಿ ಬರ್ತಾರೆ ಅನ್ನೋದು ಅವರ ಒಂದು ವಿಶ್ಲೇಷಣೆ, ಅವರ ಒಂದು ಭವಿಷ್ಯ. ಹೀಗಾಗಿ ಈಗ ಜಾಗವೂ ಚೇಂಜ್ ಆಗಿದೆ, ಸಮಯನೂ ಚೇಂಜ್ ಆಗಿದೆ. ದಿನಾಂಕ 3ನೇ ತಾರೀಕು ಸಂಜೆ 5:15 ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಅಲ್ಲಿಗೆ ವಿಧಾನಸೌಧದಲ್ಲ ಅಥವಾ ಕಂಠೀರವ ಸ್ಟೇಡಿಯಂ ಅಲ್ಲ, ಈ ಗೊಂದಲಗಳೆಲ್ಲ ಏನಿತ್ತು ಅದೆಲ್ಲದಕ್ಕೂ ಕೂಡ ಈಗ ತೆರೆ ಬಿದ್ದಿದೆ. ಫೈನಲಿ 3ನೇ ತಾರೀಕು ಸಂಜೆ 5:15 ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸಿಂಪಲ್ ಆಗಿ ಕಾರ್ಯಕ್ರಮ ಇರಲಿ, ಯಶಸ್ಸು ಹೆಚ್ಚಾಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ.